ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಬನ್ನಿ, ಈ ವಿಡಿಯೋದಲ್ಲಿ ನಮಗೆ ಈಸಿಯಾಗಿ ಮೆಂತ್ಯ ಬಾತ್ ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಜಾರ್ಗೆ ಕಾಯಿ ಹಾಕ್ಕೊಳ್ಳಿ. ಇದನ್ನ ತುರಿದಾದ್ರೂ ಹಾಕ್ಕೊಬೋದು, ಕಟ್ ಮಾಡಾದರೂ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಇದೊಂದು ಕಾಲು ಭಾಗದಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 3 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಪುದೀನ ಸೊಪ್ಪು ತೊಳೆದಿರೋಂಥದ್ದು ಮತ್ತು ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾನು ಎಲ್ಲ ಕೈಯಳ್ತಲೇ ಹಾಕೋದು. ನಾನೇನು ಮೆಷರ್ಮೆಂಟ್ಸ್ ಎಲ್ಲ ನೋಡ್ಕೊಂಡೇನು ಅಡುಗೆ ಮಾಡಲ್ಲ. ಡೈಲಿ ಮಾಡೋ ಹತ್ರ ಇದೆಲ್ಲ ಈಸಿನೂ ಇರಲ್ಲ. ಸ್ವಲ್ಪ ಉಪ್ಪು, ಸೋಂಪು ಕಾಳು, ಒಂದು ಚಿಕ್ಕದು ಚಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ತರಕಾರಿಯಾಗಿ ರುಬ್ಬೇಡಿ, ನುಣ್ಣಗೆ ರುಬ್ಕೊಳ್ಳಿ. ಸೊ ಇದು ನಿಮಗೆ ಮಸಾಲೆ ಬೇಸ್ ಆಗಿರುತ್ತೆ. ಇದಾದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಸೋಂಪು ಕಾಳು ಜೊತೆಗೆ ಲವಂಗ, ಪಲಾವ್ ಎಲೆ, ಜಾಪತ್ರೆ, ಆಮೇಲೆ ಕಲ್ಲು ಹೂವು, ಸ್ಟಾರ್ ಅನೀಸ್ ಹೂವು, 1-2 ಏಲಕ್ಕಿ ಎಲ್ಲ ಹಾಕ್ಕೊಂಡು ಮಸಾಲೆ ಪದಾರ್ಥಗಳು ನಿಮ್ಮ ಮನೇಲಿ ಏನೇನಿದೆ ಎಲ್ಲನೂ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ ಹಾಕ್ಕೊಂಡೆ. ಅದಾದಮೇಲೆ ನೀವು ಮೆಂತ್ಯ ಸೊಪ್ಪನ್ನ ತುದಿ ಮಾತ್ರ ಬಿಡಿಸ್ಕೊಬೇಕಾಗುತ್ತೆ. ಕಡ್ಡಿ ಎಲ್ಲ ಹಾಕಕ್ಕೆ ಹೋಗಬೇಡಿ, ತುಂಬ ಕಹಿ ಬಂದುಬಿಡುತ್ತೆ. ಸೊಪ್ಪನ್ನ ಬಿಡಿಸ್ಕೊಂಡಾದ್ಮೇಲೆ ನೀಟಾಗಿ ತೊಳೆದು ಅದನ್ನು ಕಟ್ ಮಾಡಿಟ್ಕೊಳ್ಳಿ. ಯಾಕಂದರೆ ಕಟ್ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ ಅದು. ಕಟ್ ಮಾಡಾದಮೇಲೆ ಅದನ್ನು ನಾವು ಕುಕ್ಕರ್ಗೆ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡಿದ್ವಲ್ಲ, ಸೇಮ್ ಅದೇ ಕುಕ್ಕರಿಗೆ ಹಾಕ್ಕೊಳ್ಳಿ ಸೊಪ್ಪನ್ನ. ಇದನ್ನೆಲ್ಲದನ್ನು ನೀವು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಬೇಕು. ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಲೇ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ನನಗೆ ಜಾಸ್ತಿ ಉದುರೋಯ್ತು, ಮಿಸ್ಸಾಗಿ ವಿಡಿಯೋ ಮಾಡಬೇಕಾದ್ರೆ ಅರಿಶಿನ ಜಾಸ್ತಿ ಉದುರೋಯ್ತು. ಅದಾದಮೇಲೆ ನಾನು ತೆಗೆದು ಹಾಕಿದೆ ಅದನ್ನು. ಆಮೇಲೆ ಉಪ್ಪು ಹಾಕ್ಕೊಂಡೆ ಬೇಯಬೇಕಾದ್ರೇ. ಇದೆಲ್ಲ ಬಾಡಿಸ್ಕೊಂಡಾದಮೇಲೆ ಮಸಾಲೆ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ನಾನು ಮಸಾಲೆ ಹಾಕ್ಕೊಂಡಾದ್ಮೇಲೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿನ ಒಂದು ಸತಿ ಗ್ರೈಂಡ್ ಮಾಡ್ಕೊತೀನಿ. ಆವಾಗ ಮಿಕ್ಸಿಲಿರೋ ಮಸಾಲೆ ಎಲ್ಲ ನೀರಲ್ಲಿ ಬರುತ್ತೆ. ಅದನ್ನು ಹಾಕ್ಕೊಂಡು ಜೊತೆಗೆ ಹಸಿ ಬಟಾಣಿ ಸಹ ಹಾಕ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು. ಇದ್ರ ಜೊತೆಗೆ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಮೊಸರೆಲ್ಲ ಹಾಕಕ್ಕೆ ಹೋಗಲ್ಲ ನನಗೆ, ಯಾಕಂದರೆ ರಾನೆಸ್ ಬರಲ್ಲ ಅಂತ ಫೀಲ್ ಆಗುತ್ತೆ ಮೊಸರೆಲ್ಲ ಹಾಕಿಬಿಟ್ರೆ. ಅದಾದಮೇಲೆ ಗರಂ ಮಸಾಲ ಹಾಕ್ಕೊಂಡೆ ನಾನು ಸ್ವಲ್ಪ. ಇದಾದಮೇಲೆ 1 ಪಾವು ಅಕ್ಕಿ ಹಾಕ್ತಾ ಇರೋದು ನಾನು. ಹಾಗಾಗಿ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು ನೀರು. ಆ ಕುದಿ ಬರೋ ಟೈಮಲ್ಲಿ ಅಕ್ಕಿ ಹಾಕಿ. ಇದು ನಾನು ಸೋನಾ ಮಸೂರಿ ಅಕ್ಕಿ ಬಳಸ್ತಾ ಇರೋವಂಥದ್ದು. ಅದಾದಮೇಲೆ ಕೊನೆಯಲ್ಲಿ ಎಲ್ಲ ಕುದಿಬೇಕಾದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ನ ಒಂದು 3 ವಿಷಲ್ ಬರೆಸಿದೆ. ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಚೆನ್ನಾಗಿ ತಿರುವ್ಕೊಳ್ಳಿ ನೀವು. ಇಷ್ಟು ಮಾಡಿದ್ರೆ ಮೆಂತ್ಯ ಬಾತ್ ರೆಡಿ.